ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಅಂಜನಾಪುರ 80 ಫೀಟ್ ಪ್ಯಾರಲಲ್ ಅಲ್ಲಿ ಬರುವಂತಹ ಲವ್ಲಿ ಲೊಕೇಶನ್ ಅಲ್ಲಿ ಕ್ಲಾಸಿ ಆಗಿರುವಂತಹ ಮನೆ. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಅಪ್ರೋಚ್ ಇದೆ, ಸ್ಕೂಲು ಕಾಲೇಜ್ಗಳಿಗೆ ತುಂಬಾ ಅಪ್ರೋಚ್ ಅಲ್ಲಿ ಈ ಮನೆ ಇರೋದು. ಮನೆ ಬಗ್ಗೆ ಮಾತಾಡೋಕಂತೂ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಸೂಪರ್ ಆಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಏನು ಇಂಟೀರಿಯರ್ ಮಾಡಿದ್ದಾರೆ ಅಂದ್ರೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿರುವಂತದ್ದು. ಲವ್ಲಿ ಲೊಕೇಶನ್ ಅಲ್ಲಿ ಕ್ಲಾಸಿ ಆಗಿರುವಂತ ಮನೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನುವಂತ ಮನೆ ಈ ಮನೆ ಆಗಿದೆ. ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಾಪುರದಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಈ ಬಿಡೆ ಪ್ರಾಪರ್ಟಿ 80 ಅಡಿಗಳ ಪ್ಯಾರಲರ್ ಅಲ್ಲೇ ನಮಗೆ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಲವ್ಲಿಯಾಗಿ ಕಟ್ಟಿದ್ದಾರೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಇರುವಂತದ್ದು. ಮನೆ ಮುಂದೆಗಡೆ ನೋಡ್ಬೋದು, ನಮ್ಗೆ 30 ಅಡಿಗಳ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ನಮ್ಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಕ್ಲಾಸ್ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಮೈನ್ ಡೋರ್ ಅಲ್ಲಿ ಬರುವಂತಹ 100% ವಾಸ್ತುನ ಮೇಂಟೈನ್ ಮಾಡಿರುವಂತಹ ಮನೆನೇ ಈ ಮನೆ ಆಗಿದೆ. ವೀಕ್ಷಕರು, ಈಗ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಕೆಳಗಡೆ ಫ್ಲೋರಿಂಗ್ ನೋಡ್ಬೋದು, ನಮ್ಗೆ ಆಂಟಿ ಸ್ಕ್ಯಾಟ್ ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ನಮ್ಗೆ ರಫ್ ಆಗೋದಿಲ್ಲ, ವಾಟರ್ ಇದ್ದಾಗ ಚೆನ್ನಾಗಿದೆ. ಮತ್ತೆ ವಾಲ್ಗಳಿಗೂ ಕೂಡ ನಮ್ಗೆ 2x4 ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ, ಕ್ಲೀನಿಂಗ್ ಪರ್ಪಸ್ ಏನಾದ್ರು ಕಾರ್ ವಾಶ್ ಏನಾದ್ರು ಮಾಡ್ಕೊಬೇಕಾದ್ರೆ ಇದು ನಮ್ಗೆ ಮೇಂಟೆನೆನ್ಸ್ ಈಸಿ. ವಾಲ್ಗಳಿಗೆ ಯಾವುದೇ ರೀತಿ ನಮ್ಗೆ ಡ್ಯಾಮೇಜ್ ಆಗೋದಿಲ್ಲ. ಮತ್ತೆ ಲುಕ್ ವೈಸ್ ಅಲ್ಲಿ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ POP ವರ್ಕ್ಗಳನ್ನ ವಿತ್ LED ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಪರ್ಮನೆಂಟ್ ಕೂಡ ನಮ್ಗೆ ಬಂದಿರುವಂತದ್ದು. ಮತ್ತೆ UPS ವಿಷಯಕ್ಕೆ ಏನಾದ್ರು ಬಂದ್ರೆ ನೋಡ್ಬೋದು, ಇಲ್ಲೇ ಕೆಳಗಡೆ ಗೇಟ್ ಪಕ್ಕದಲ್ಲಿ ನಮ್ಗೆ UPS ನ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ UPS ಒಂದು ಮಾಡಿರುವಂತದ್ದು. ಇಲ್ಲೆಲ್ಲ ನಮ್ಗೆ ಒಂದು ಸ್ಟೋರೇಜ್ ತರ ನಮ್ಗೆ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಬಟ್ ಈ ಮನೆ ಬಗ್ಗೆ ಮಾತಾಡೋದಾದ್ರೆ ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಕಟನ್ ರಾಡ್ ಸಮೇತ, ಫ್ಯಾನ್ ಇಂದ ಸಮೇತ, ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಇಂದ ಸಮೇತ ಪ್ರತಿ ಒಂದು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. 2 ಕೋಟ್ ಪೈಂಟ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿ ಹೋಗಿದೆ. ಕ್ಲಾಸ್ ಅಂದ್ರೆ ಕ್ಲಾಸ್ ಆಗಿ ಮನೆನ ಕನ್ಸ್ಟ್ರಕ್ಷನ್ ನ ಮಾಡಿದ್ದಾರೆ. ಕಲರ್ ವೈಸ್ ಅಲ್ಲಿ ಕೂಡ ನಮ್ಗೆ ವರ್ಕ್ ಕೂಡ ನಮ್ಗೆ ಮಾಡಿರುವಂತದ್ದು. ಇದು ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ ಇರುವಂತ ಜಾಗ. ಯಾಕಂದ್ರೆ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ಜಸ್ಟ್ ಒಂದು ಸರ್ವೆಂಟ್ ರೂಮ್, ಒಂದು ಹಾಲು ಕಿಚನ್ ತರ ಕೇಳ್ತಾ ಇರ್ತಾರೆ. ಆ ಪರ್ಪಸ್ಗೆ ನಮ್ಗೊಂದು ಇಲ್ಲಿ ಒಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಆ ಪ್ರಾವಿಷನ್ ಮಾಡಿರುವಂತದ್ದು. ಕಿಚನ್ ಸೆಟಪ್ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್, ಅಲ್ಲೊಂದು ಕಾಮನ್ ಬಾತ್ರೂಮ್. ಈ ಪೋರ್ಷನ್ ಫುಲ್ ಓಡಾಡಕ್ಕೆ ಒಂದು ಜಾಗದಲ್ಲಿ ಇರುವಂತಹ ಹಾಲು. ಇನ್ನ ಮನೆ ಬಗ್ಗೆ ವುಡ್ ವಿಷಯಕ್ಕೆ ಏನಾದ್ರು ಬಂದ್ರೆ, ವುಡ್ ಅಲ್ಲಿ ನಮ್ಗೆ ಟೀಕುಟ್ಟೆ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮ್ಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. 2 ಫೀಟ್ ಇರುವಂತಹ ಸೆಟ್ ಬ್ಯಾಕ್ ವಿತ್ MS ಗ್ರಿಲ್ ವರ್ಕ್, ಸೇಫ್ಟಿ ವೈಸ್ ಅಲ್ಲಿ ಪ್ರತಿ ಒಂದು ಕಂಪ್ಲೀಟ್ ಆಗಿ ನಮ್ಗೆ ಮಾಡಿಕೊಟ್ಟಿರೋ ವಸ್ತುಗಳೆಲ್ಲ ರೆಡಿ ಇದೆ. ಇದು ನಮ್ಗೆ ಈ ಸರ್ವೆಂಟ್ ರೂಮ್ ಅಲ್ಲಿ ಇರುವಂತಹ ಕಾಮನ್ ಬಾತ್ರೂಮ್. ಹೇಳಿದ್ನಲ್ಲ ವೀಕ್ಷಕರೇ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಜಾಗ್ವಾರ್ ಮತ್ತೆ ಹಿಂಗರ್ ನ ಯೂಸ್ ಮಾಡಿದ್ರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಎಕ್ಸಾಕ್ಟ್ ಫ್ಯಾನ್ ಗಳು ಸಮೇತ ನಮ್ಗೆ ಹಾಕೊಟ್ಟಿರುವಂತದ್ದು. 2x4 ವೆಟ್ರೋಫೈಟೈಲ್ಸ್ ನ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಯೂಸ್ ಮಾಡಿದ್ರೆ ಪ್ರತಿಯೊಂದು ಫ್ಲೋಟಿಂಗ್ ಕೆಲಸ ಎಲ್ಲ ನಾವು ನೋಡ್ಬೋದು. ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿ ನಿಂತಿರೋ ಮನೆ, ರೆಡಿ ಟು ಆಕ್ಯುಪೈ. ಏನು ವರ್ಕ್ ಇಲ್ಲ, ಮಾತಾಡೋದು, ನೆಗೋಷಿಯೇಟ್ ಮಾಡೋದು. ವರ್ಕ್ ಆಯ್ತು ರಿಜಿಸ್ಟ್ರೇಷನ್ ಮಾಡಿ, ಗೃಹಪ್ರವೇಶ ಮಾಡಿ ಮನೆಗೆ ಬರುವಂತಹ ಮನೆ ಈ ಮನೆ. ಇಲ್ಲಿ ನೋಡಿ, ಇಲ್ಲಿ ಕಾವೇರಿ ಮೀಟರ್ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ 3 ಟ್ಯಾಪ್ಗಳ ವ್ಯವಸ್ಥೆನ ಕೊಟ್ಟಿರುವಂತದ್ದು ಕ್ಲೀನಿಂಗ್ ಪರ್ಪಸ್ಗೆ. ಇಲ್ಲೊಂದು ಸ್ಟೋರ್ ರೂಮ್ ತರ ಒಂದು ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಗ್ಯಾಸ್ ಪ್ರಾವಿಷನ್ ಮತ್ತೆ ವಿತ್ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಕೂಡ ನಾವು ಮಾಡ್ಕೋಬಹುದು. MS ಗ್ರಿಲ್ ವರ್ಕ್, ಗೇಟ್, ಹೆವಿ ಗೇಜ್ ಅಲ್ಲಿ ಇರುವಂತಹ ಗೇಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ ನ ನೋಡ್ಬೋದು. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ ನಮಗೆ ರೆಡ್ ಕಲರ್ ಇರುವಂತಹ ಒಂದು ಬಾರ್ಡರ್ ಲೈನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಪಾಟ್ ಗಳು ಇಟ್ಕೊಂಡ್ರೆ ಯಾವ ತರ ಲುಕ್ ಬರುತ್ತೆ ಅನ್ನೋದಕ್ಕೂ ಒಂದು ಡೆಮೋ ಪಾಟ್ ಗಳು ಕೂಡ ನಮ್ಗೆ ಇಟ್ಟಿದ್ದಾರೆ. ನ್ಯಾಚುರಲ್ ಇದು ಹೇಗಿದೆ ನೋಡಿ, ಪಾಟ್ ಗಳು ಸಮೇತ ನಮ್ಗೆ ರೆಡಿ ಮಾಡಿ ಇಟ್ಟಿರುವಂತದ್ದು. ಲವ್ಲಿ ಅಂದ್ರೆ ಲವ್ಲಿ ಲೊಕೇಶನ್ ಅಲ್ಲಿ ಕ್ಲಾಸಿ ಆಗಿರುವಂತಹ ಮನೆ, ಸೂಪರ್ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ನಮ್ಗೊಂದು ಲೈಟ್ ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. CC ಕ್ಯಾಮ್ರಾಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಬೆಲ್ ಯಾರು ಹುಡುಗಿಲ್ಲ, ಆ ಪೋರ್ಷನ್ ಯಾರು ಬಂದ್ರು ಕೂಡ ಯಾರು ಬಂದಿದ್ದಾರೆ ಅನ್ನೋದು ನೋಡಿ ಕೂಡ ನಾವು ಕಾನ್ವರ್ಸೇಷನ್ ಮಾಡಬಹುದು. ಈಗ ನಾವು ನೋಡ್ತಾ ಇರುವಂತದ್ದು ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ದೊಡ್ಡ ವಾಸ್ಕಲ್ ಆಗಿರುವಂತಹ ನಂದಿ ಬಾಗ್ಲು, ನಾರ್ತ್ ಫೇಸಿಂಗ್ ಮೈನ್ ಡೋರ್. ಮನೆ ಒಳಗಡೆ ಎಂಟ್ರಿ ಆದ್ರೆ ಸ್ಪೇಷಿಯಸ್ ಆಗಿರುವಂತಹ ಹಾಲ್. ಹೇಳಿದ್ನಲ್ಲ
ಕಟನ್ ರಾಡ್ಗಳು ನಮ್ಗೆ ರೆಡಿ ಇದೆ. ಕಟನ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಇನ್ ಕೇಸ್ ನಮ್ಗೆ ಇನ್ನೂ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ಅದು ನಿಮ್ ಇಷ್ಟ, ನೀವು ಚೇಂಜ್ ಬೇಕಾದ್ರೆ ಚೇಂಜ್ ಮಾಡ್ಕೊಬಹುದು. ಬಟ್ ಆಲ್ರೆಡಿ ಇವರು ಗ್ರ್ಯಾಂಡ್ ಆಗಿ ಕೂಡ ವರ್ಕ್ ನ ಮಾಡಿದ್ದಾರೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೊಂಡು ಕುತ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಪ್ರಾವಿಷನ್ ಮಾಡಿರುವಂತದ್ದು ಈ ಲಿವಿಂಗ್ ರೂಮ್ ಅಲ್ಲಿ. ಮೇಲ್ಗಡೆ ನೋಡ್ಬೋದು ಸೆಂಟ್ರಲ್ಲಿ ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಒಂದು ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲೆಲ್ಲ ನಮಗೆ POP ಮಿಕ್ಸ್ ಮಾಡಿರುವಂತದ್ದು ವಿತ್ ಪ್ರೊಫೈಲ್ ಲೈಟ್, ವಿತ್ ಫ್ಯಾನ್, ವಿತ್ ಝೂಮರ್ 2 ಲೈಟ್ ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಇನ್ನರ್ ಪ್ಲಾಂಟ್ಸ್ ಗಳು ಕೂಡ ನಮಗೆ ಸ್ಟೇರ್ಕೇಸ್ ಅಲ್ಲಿ ಅಸೆಂಬಲ್ ನ ಮಾಡಿರುವಂತದ್ದು. ಅಪೋಸಿಟ್ ಅಲ್ಲಿ ನೇರವಾಗಿ 90 ಡಿಗ್ರಿಲಿ ನಾವು ಟಿವಿ ನೋಡ್ಬೋದು. ಅಷ್ಟು ಪ್ರಾವಿಷನ್ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ನೋಡ್ಬೋದು ವೀಕ್ಷಕರೇ. ವೈಟ್ ಕಲರ್ ಮಿಕ್ಸ್ ಆಗಿರುವಂತಹ ಲ್ಯಾಮಿನೇಟ್, ಬ್ಯಾಕ್ ಗ್ರೌಂಡ್ ಅಲ್ಲಿ ವೆನಿರ್ ಪಾಲಿಶಿಂಗ್, ಫುಲ್ ಕ್ಲಾಸ್ ಆಗಿ ನಮ್ಗೆ ಮಾಡಿರುವಂತಹ ಟಿವಿ ಕ್ಯಾಬಿನೆಟ್. ಈ ಡೋರ್ ಏನಾದ್ರು ನಾವು ಕ್ಲೋಸ್ ಮಾಡ್ರೆ ಈ ಪೋರ್ಷನ್ ಫುಲ್ ನಮ್ಗೆ ಟೀಕ್ ವುಡ್ ಅಲ್ಲಿ ಕವರ್ ಆಗುವಂತ ಡಿಸೈನ್ ಅಲ್ಲಿ ನಮ್ಗೆ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು, ಸೆಂಟರ್ ಒಂದು ಗ್ಲಾಸ್ ಡೋರ್ ಇರುವಂತದ್ದು, ಐಟಮ್ಸ್ ಗಳನ್ನ ಇಟ್ಟು ರಿಮೋಟ್ ಕಂಟ್ರೋಲ್ ಯೂಸ್ ಮಾಡುವಂತಹ ಸೆಟಪ್ ಬಾಕ್ಸ್ ಗಳನ್ನ ಅಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಲ್ ಪೇಪರ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಹತ್ರ ಬಂದ್ರೆ ಗೊತ್ತಾಗೋದು ನಮ್ಗೆ ಗ್ರೇನ್ಸ್ ಗಳೆಲ್ಲ ಹೇಗಿದೆ ಅಂತ. ಹತ್ತರ ವರ್ಕ್ಗಳನ್ನ ಮಾಡಿದ್ದಾರೆ. ಸೂಪರ್ ಆಗಿದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಮನೆ, ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಅಲ್ಲಿ ಅಗ್ನಿ ಮನೆ. ಅಗ್ನಿಮೂಲೆಗೆ ಅಗ್ನಿ ಮನೆ ಮಾಡಿರುವಂತದ್ದು, ದೇವ್ರ ಮೂಲೆಗೆ ದೇವ್ರ ಮನೆ ಮಾಡಿದ್ದಾರೆ. ಹೇಳಿದ್ನಲ್ಲ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ ಅಂತ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ದೇವ್ರ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಟೀಕುಡ್ ಡೋರು, ಟೀಕುಡ್ ವಿಂಡೋಗಳು ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಮೀಟರ್ ಪಟೇಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಗೋಲ್ಡನ್ ಮೆಟಲ್ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸಿಂಪಲ್ ಆಗಿ ಚೆನ್ನಾಗಿರುವಂತಹ POP ವಿತ್ LED ಲೈಟ್ ಈ ತರ ಇದೆ ನೋಡಿ. ಇದು ಫುಲ್ ಮೈನ್ ಡೋರ್ ನಮ್ಗೆ ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಮಾಡ್ಯುಲರ್ ಕಿಚನ್. ಎಷ್ಟು ಸ್ಪೇಷಿಯಸ್ ಆಗಿದೆ. ಅದು ಡೋರ್ ನಾನು ಓಪನ್ ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಅಷ್ಟು ಜಾಗ ಅಂತ ಕಾಣಿಸ್ತಿರೋದು. ಡೋರ್ ಓಪನ್ ಕ್ಲೋಸ್ ಮಾಡ್ತೀನಿ. ಬಟ್ ಸ್ಪೇಷಿಯಸ್ ಆಗಿದೆ. ನಮ್ಗೆ ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮ್ಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ನಮ್ಗೆ ಯೂಸ್ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ 360 ಡಿಗ್ರಿಲಿ ರೊಟೇಟ್ ಆಗುವಂತ ಒಂದು ಕೊಳಾಯಿನ ಯೂಸ್ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿ ಬರುವಂತಹ 2 ಮಾಡೆಲ್ ವಾಟರ್ ಸೋರ್ಸ್ ಒಂದು ಯೂಸ್ ಮಾಡಿರುವಂತಹ ಕೊಳಾಯಿನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಕಟನ್ ರಾಡ್ ಮತ್ತೆ ಆಕ್ವಾಗಾರ್ಡ್ಗೆ ಪವರ್ ನೀರು ಹೋಗೋದಕ್ಕೆ ಒಂದು ಕೊಳಾಯಿ ವಿತ್ ಪವರ್ ಸಪ್ಲೈ. ಈ ಪೋರ್ಷನ್ ಒಂದು ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಸ್ಟೋರೇಜ್, ಇಲ್ಲಿ ಚಿಕ್ಕದಾಗಿ ದೊಡ್ಡದಾಗಿರುವಂತ ಒಂದು ಲೈಟ್ ವಿತ್ POP ವಿತ್ ಅಲ್ಲಿ ಕೂಡ ನಮ್ಗೆ ಒಂದು LED ಲೈಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಫ್ಯಾನ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಫ್ಯಾನ್ ಕೆಳಗಡೆ ಕೂಡ ನಾವು ಬರೋದು ಡೈನಿಂಗ್ ಏರಿಯಾ. ಈ ಪೋರ್ಷನ್ ಎಲ್ಲ ನೋಡಬಹುದು ವೀಕ್ಷಕರೇ. ಬ್ಯಾಸ್ಕೆಟ್ ಗಳಿಗೆ ಪ್ರಾವಿಷನ್ ಗಳನ್ನ ಮಾಡಿರುವಂತದ್ದು, ವಿತ್ ಸ್ಟೋರೇಜ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಡೋರ್ ಓಪನ್ ಮಾಡಿದ್ದೀನಿ ಅನ್ನಲ್ಲ, ಇದು ಬಂದು ನಮ್ಗೆ ಕ್ವಾಡ್ ಬರುತ್ತೆ. ಚೆನ್ನಾಗಿದೆ ನೋಡಿ. ಇದು ಗ್ಲಾಸ್ ಐಟಮ್ಸ್ ನಮ್ಗೆ ಯೂಸ್ ಮಾಡಿರುವಂತದ್ದು ಕ್ವಾಡ್. ಆ ಪೋರ್ಷನ್ ಅಲ್ಲಿ ಓವೆನ್ ಇಟ್ಕೊಳ್ಳೋದಕ್ಕೆ ಮತ್ತೆ ವಿತ್ ಪಾಯಿಂಟ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಗ್ರಾಸರಿ ಬಾಕ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ನಮಗೆ ಗ್ಲಾಸಿ ಡೋರ್ ಗಳನ್ನ ಯೂಸ್ ಮಾಡಿದ್ದಾರೆ ವಿತ್ ಹೈಡ್ರೋಲಿಕ್. ಗ್ಲಾಸಿ ಡೋರ್ ಗಳನ್ನ ನಮ್ಗೆ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಸೂಪರ್ ಆಗಿದೆ. ಇನ್ನು ವಾಲ್ಗಳಿಗೆ ವೈಟ್ ಕಲರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ, ಹೊಸ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕ್ಲೀನ್ ಆಗಿದೆ. ಟೀಕುಡ್ ಡೋರ್ ಗಳನ್ನ ಯೂಸ್ ಮಾಡಿರುವಂತದ್ದು ವಿಂಡೋಗಳಿಗೆಲ್ಲ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಫ್ಯಾನ್ ಇಟ್ಟಿದಾರಲ್ಲ, ಫ್ಯಾನ್ ಕೆಳಗಡೆ ನಮಗೆ ಡೈನಿಂಗ್ ಬರುತ್ತೆ. ಆರಾಮಾಗಿ ಒಂದು ರೌಂಡ್ ಟೇಬಲ್ ಹಾಕೊಂಡ್ರೆ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾ ಸೆಟಪ್ ನ ಮಾಡ್ಕೊಬಹುದು. ಎಲ್ಲಾ ಕಿಟಕಿಗಳಿಗೂ ಕೂಡ ಕಿಟಕಿಗಳಿಗೆ ಕಟನ್ ರಾಡ್ಗಳು ವಿತ್ ಕಾಟನ್ ಸಮೇತ ನಮ್ಗೆ ಯೂಸ್ ಮಾಡಿದ್ದಾರೆ. ಹೇಳಿದ್ನಲ್ಲ ಕಲರ್ ಕಾಂಬಿನೇಷನ್ ಅಲ್ಲಿ ನಮ್ಗೆ ವರ್ಕ್ ನ ಮಾಡ್ಕೊಡ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಿಕರಿಂಗ್ ವರ್ಕ್, ಲೈಟ್ ವಿತ್ ಕಟನ್ ರಾಡ್ಗಳು ವಿತ್ ಕಟನ್. ಮತ್ತೆ ಈ ಪೋರ್ಷನ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ನಮ್ಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಯುಟಿಲಿಟಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಈ ತರ ಇದೆ. ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ಒಳ್ಳೆ ಬ್ರಾಂಡೆಡ್ ಗಳನ್ನ ಯೂಸ್ ಮಾಡಿರೋ. ಹಾಲ್ ಅಂತೂ ನನಗೆ ತುಂಬಾ ಲೈಕ್ ಆಯ್ತು. ಸ್ಪೇಷಿಯಸ್ ಆಗಿದೆ. ಏನಾದ್ರೂ ಮನೆಗೆ ಬಂದು ಏನಾದ್ರು ವಿಸಿಟ್ ಮಾಡಿದ್ರೆ 100% ನಿಮ್ಗೊಂದು ಒಳ್ಳೆ ನಾಲೆಜ್ ಬರುತ್ತೆ. ನಾಲೆಜ್ ಅಂದ್ರೆ ನಾವು ಮನೆಗೆ ಬಂದ್ರೆ ಈ ತರ ಇದೆಯಲ್ಲ ಅನ್ನೋ ಒಂದು ಐಡಿಯಾ 100% ನಿಮಗ್ ಬರುತ್ತೆ. ಇನ್ನ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಸ್ಟೇರ್ ಕೇಸ್ ನಮ್ಗೆ ಡೈರೆಕ್ಟ್ ಆಗಿ ಕಂಟಿನ್ಯೂ ಆಗಿದೆ. ಸೇಮ್ ಗ್ರಾನೈಟ್ ಅಲ್ಲಿ ಪ್ಲಾಂಟ್ ಗಳೆಲ್ಲ ನಮ್ಗೆ ಇಟ್ಟಿರುವಂತದ್ದು. ಈ ಪೋರ್ಷನ್ ಗಳಲ್ಲಿ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ POP ವಿತ್ LED ಲೈಟ್ ವಿತ್ ಒಂದು ಡಿಸೈನ್ ಲೈಟ್ ಒಂದು ಯೂಸ್ ಮಾಡಿದ್ದಾರೆ.
ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ಗೆ ನೋಡ್ಬೋದು ಮಾಸ್ಟರ್ ಬೆಡ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಸಕ್ಕತ್ತಾಗಿದಲ್ಲ, ಲವ್ಲಿ ಆಗಿದೆ. POP ವಿತ್ ಫ್ಯಾನ್ ವಿತ್ LED ಲೈಟ್, ಸ್ಟಿಕ್ಕರಿಂಗ್ ವರ್ಕ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ವರ್ಕ್, ಜೊತೆಗೆ ವಾರ್ಡ್ರೋಬ್, ಅಲ್ಲಿ ಕುಶನ್, ಜೊತೆಗೆ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ನಮ್ಗೆ ರೆಡಿ ಇದೆ ವಿತ್ ಸ್ಟೋರೇಜ್. ಲವ್ಲಿ ಆಗಿ ಬಂದಿದೆ, ಸಾಕಾಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು ಗ್ಲಾಸಿ ಡೋರ್ಗಳನ್ನ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ನಾವು ಬುಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕುಶನ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ಬಟ್ ಏನಂದ್ರೆ ಇಲ್ಲಿ ಸ್ಲೈಡಿಂಗ್ ಡೋರ್ ಇಡೋದಕ್ಕೆ ಆಪ್ಷನ್ ಇಲ್ಲ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳನ್ನ ನಮ್ಗೆ ಯೂಸ್ ಮಾಡಿರುವಂತದ್ದು. ಯೂಸ್ ಮಾಡಿರೋ ಲ್ಯಾಮಿನೇಟ್ ಶೀಟ್ ಕಲರ್ಗಳು ಕೂಡ ಒಳ್ಳೆ ಕ್ಲಾಸಿ ಆಗಿ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಹೇಳಿದ್ದು, ಕ್ಲಾಸಿ ಹೌಸ್ ಅಂತ. ಲವ್ಲಿ ಲೊಕೇಶನ್ ಅಲ್ಲಿ ಕ್ಲಾಸಿ ಮನೆ, ಲವ್ ಸಖತ್ತಾಗಿದೆ. ಇದು ಟಿವಿ ಕ್ಯಾಬಿನೆಟ್. ಅಲ್ಲೂ ಕೂಡ ನಮ್ಗೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಒಂದು ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಇಲ್ಲೂ ಕೂಡ ಸೆಮಿ ಒಂದು ಇಂಟೀರಿಯರ್ ವರ್ಕು ನಮ್ಗೆ ಕಂಪ್ಲೀಟ್ ಮಾಡಿ ಇಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಟಫನ್ ಗ್ಲಾಸು ವಿತ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಾಲ್ಕನಿ ಏರಿಯಾ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಿತ್ 2 ವೈಪರ್ ವೆಟರ್ ಫೆಟಲ್ಸ್, WPC ವರ್ಕ್ ವಿತ್ LED ಲೈಟ್ಗಳ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಬಟ್ ಬೆಡ್ರೂಮ್ ಅಂತೂ ಅಲ್ಟಿಮೇಟ್ ಕಂಡ್ರಿ, ಸಖತ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಹೇಳಿದ್ನಲ್ಲ, ರೆಡಿ ಟು ಆಕ್ಯುಪೈ. ಏನಿಲ್ಲ, ನೀವು ಒಂದು ಇಲ್ಲಿ ಒಂದು ಬೆಡ್ ಒಂದು ಹಾಕೊಂಡು ಮಲ್ಕೊಳ್ಳೋದು ಒಂದೇ ಕೆಲಸ, ಅದು ಬಿಟ್ರೆ ಏನಿಲ್ಲ. ಈ ಪೋರ್ಷನ್ ಅಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮು, ಟವಲ್ ರಾಡ್ ಸಮೇತ ನಮ್ಗೆ ಫಿಕ್ಸ್ ಮಾಡಿ ಇಟ್ಟಿರುವಂತದ್ದು ವಿತ್ ಎಕ್ಸಾಕ್ಟ್ ಫ್ಯಾನ್ ಗಳು ಕೂಡ ನಮ್ಗೆ ಕೊಟ್ಟಿದ್ದಾರೆ. ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶ್, ಈ ಪೋರ್ಷನ್ ಅಲ್ಲಿ ಮಿರರ್, ಇಲ್ಲಿ ನಮ್ಗೆ ಪ್ರೆಸ್ಸಿಂಗ್ ಅಲ್ಲಿ ಬರುವಂತ ಒಂದು ಶಾಂಪೂ ಏರಿಯಾ, ಎಲ್ಲಾ ತರ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ನೀವು ಮನೆಗೆ ಬಂದ್ರೇನು ಅಂದ್ರೆ ಸೋಲಾರ್ ಹಾಕಿಸ್ಕೊಳ್ಬೇಕು, ಗೀಸರ್ ಹಾಕಿಸ್ಕೊಳ್ಬೇಕು, ಚಿಮ್ನಿ ಹಾಕಿಸ್ಕೊಳ್ಬೇಕು, ಅಷ್ಟೇ ಕೆಲಸ. ಇನ್ನ ಟೈಲ್ಸ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಟ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಮಿರರ್ ಮೇಲ್ಗಡೆ ವಿತ್ ಲೈಟ್ ಗಳ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಫುಲ್ಲು ನಮ್ಗೆ ವಾರ್ಡ್ರೋಬ್ಗಳ ತರ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಡ್ರೆಸ್ಸಿಂಗ್ ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮಿರರ್ ಏನಾದ್ರು ಹಾಕೋಬಹುದು. ಅದು ಕೇಳೋಣ, ಅದೊಂದು ವರ್ಕ್ ನಮಗೆ ಪೆಂಡಿಂಗ್ ಇದೆ ಅನ್ಕೊಳ್ತೀನಿ ಡ್ರೆಸ್ಸಿಂಗ್ದು, ಅದು ಕೇಳೋಣ. ಮಾಡ್ಕೊಡ್ತಾರೆ, 100% ಮಾಡ್ಕೊಡ್ತಾರೆ. ಬೆಡ್ರೂಮ್ ಅಂತೂ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್, ಸಖತ್ತಾಗಿ ಖುಷಿ ಆಯ್ತು ನೋಡಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ಕಾಟ್ ಇಲ್ಲ, ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ತಕ್ಕನಂಗೆ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ವಿತ್ ಫ್ಯಾನ್, ವಿತ್ POP LED ಲೈಟ್ ಗಳು ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಖಾಲಿ ಬಿಟ್ಟಿದಾರಲ್ಲ, ಮಿರರ್ ಬರುತ್ತೆ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲೂ ಎಲ್ಲಾ ರೀತಿಯ ವರ್ಕುಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ ನೋಡಿ. ಎಲ್ಲಾ ಮನೆಗಳಿಗೂ ಇಲ್ಲಿ ಈ ತರ ವರ್ಕ್ಗಳೆಲ್ಲ ಮಾಡಿರೋದಿಲ್ಲ, ಪೆಂಡಿಂಗ್ ಬಿಟ್ಟಿರ್ತಾರೆ. ಬಟ್ ಇವರೆಲ್ಲಾ ರೀತಿಯ ಕೆಲಸಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ 3ನೇ ಫ್ಲೋರ್ ಹೋಗೋಣ. ಟಾಪ್ ವರ್ಗು ಕೂಡ ನಮಗೆ ಪ್ಲಾಂಟ್ ಮಾಡಿಟ್ಟಿರುವಂತದ್ದು. ಮನೆ ತಗೊಳ್ಳೋರ್ಗೆ ಪ್ಲಾಂಟ್ ಇದು. ಮೇಲೆ ಬಂದೆ ನೋಡಿ, ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆಯಲ್ಲ, ಸ್ಕೈ ಲೈಟ್ ಬರ್ತಾ ಇದೆ. ಲೈಟ್ ತುಂಬಾ ಚೆನ್ನಾಗಿದೆ. ಓಕೆ, ರೂಮ್ ಬಗ್ಗೆ ಏನು ಮಾತಾಡಲ್ಲ, ಸಖತ್ತಾಗಿದೆ. ಹೆಂಗಿದೆ ನೋಡಿ, ಯಾವ್ದೋ 5 ಸ್ಟಾರ್ ಹೋಟೆಲ್ ಬೆಡ್ರೂಮ್ ರೆಡಿ ಮಾಡಿರ್ತಾರಲ್ಲ, ಆ ತರ ನಮ್ಗೆ ಫೀಲ್ ಆಗ್ತಾ ಇದೆ. 100% ಹೇಳ್ತೀನಿ, ಜಸ್ಟ್ ಬಂದೊಂದು ವಿಸಿಟ್ ಮಾಡಿ. 100% ನಾನು ಹೇಳ್ತೀನಿ ಲೈಕ್ ಆಗುತ್ತೆ. ನೆಗೋಷಿಯೇಟ್ ಮಾಡಿ ತಗೊಂಡ ಮನೆ ಲವ್ಲಿ ಆಗಿದೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಸೇಮ್ ಆಸ್ ಇಟ್ ಇಸ್ ಅದೇ ತರ ಮಾಡಿದ್ದಾರೆ. ಜಸ್ಟ್ ಇಲ್ಲೊಂದು ನಮಗೆ ಟೀಕೋಟ್ ಫಿನಿಶಿಂಗ್ ಅಂತ ಲ್ಯಾಮಿನೇಟ್ ನ ಯೂಸ್ ಮಾಡಿರುವಂತದ್ದು ಸೂಪರ್ ಆಗಿದೆ. ಡೋರ್ ವಿತ್ ವಿಂಡೋ ಪರ್ಪಸ್ ತರ ಈ ಡೋರ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಬಾಲ್ಕನಿ ಏರಿಯಾ ಬರುತ್ತೆ ನೋಡಿ. ಈ ಡೋರ್ ನ ನಾವು ಓಪನ್ ಮಾಡಿದ್ರೆ ವಿಂಡೋ ಪ್ಲಸ್ ಡೋರ್ ಎರಡು ಒಂದೇ ತರ ಮಾಡಿರುವಂತದ್ದು. ಬಟ್ ಇಲ್ಲಿ ಮರಗಳನ್ನ ತುಂಬಾ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಕಿಂಗ್ ಸೈಜ್ ಕಾಟು ವಿತ್ ಕುಶನ್, ಬ್ಯಾಕ್ ಗ್ರೌಂಡ್ ಫುಲ್ಲು ನಮ್ಗೆ ಇಂಟೀರಿಯರ್ ವರ್ಕು, ಫ್ಯಾನು, POP LED ಲೈಟ್, ಇಲ್ಲೂ ಕೂಡ ನಮ್ಗೊಂದು ಟಿವಿ ಕ್ಯಾಬಿನೆಟ್. ಈ ಪೋರ್ಷನ್ ಅಲ್ಲಿ ನಮ್ಗೆ ಡ್ರೆಸ್ಸಿಂಗು,
ಇಲ್ಲಿ ಡ್ರೆಸ್ಸಿಂಗ್ ಸ್ಟೋರೇಜು, ಮಿರರ್ ನಮ್ಗೆ ಇಲ್ಲಿ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್. ಎಲ್ಲಾ ರೀತಿಯ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ರೆಡಿ ಟು ಆಕ್ಯುಪೈ ಆ ತರ ಮನೆ. ಇನ್ನು ಈ ಪೋರ್ಷನ್ ಅಲ್ಲಿ ನೋಡಿ, ಲವ್ಲಿ ಆಗಿದೆ ಅಲ್ವಾ, ಮಿನಿ ಗಾರ್ಡನ್ ಇದೇ ತರ ನಮ್ಗೆ ಕ್ರಿಯೇಟ್ ಮಾಡಿ ಇಟ್ಟಿರೋವಂಥದ್ದು. ಆಲ್ರೆಡಿ ಪಾಟ್ಗಳೆಲ್ಲ ಇಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ನಮ್ಗೆ ಒಂದು ಗ್ರೀನ್ ಕಲರ್ ಪೈಂಟ್ ಹೊಡೆದಿರೋದ್ರಿಂದ ಲವ್ಲಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ನಲ್ಲಿ ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ ವಿತ್ ಮೋಲ್ಡ್ ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಫ್ಲೋರಿಂಗ್ ಅಲ್ಲಿ ನೋಡಬಹುದು ಆಂಟಿಸ್ಕೇಟ್ ಮೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಾಷಿಂಗ್ ಮಿಷಿನ್ ಸಂಬಂಧಿಸಿರುವಂತಹ ಐಟಮ್ಸ್ ಗಳನ್ನ ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ನಾವು ಮಾಡ್ಕೊಬಹುದು. ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮ್ಮೊಂದು ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು ಲ್ಯಾಡರ್ ಪ್ರಾವಿಷನ್ ಇದೆ. ಮೇಲ್ಗಡೆ ಮಾಮೂಲಿ ಟ್ಯಾಂಕ್ ರೂಮ್ ಅಂತ ಕೊಟ್ಟಿರ್ತಾರೆ. ಟ್ಯಾಂಕ್ ರೂಮ್ ಕೆಳಗಡೆ ಸ್ಟೋರೇಜ್ಗೆ ಬೇಕಾದ್ರೆ ಏನಾದ್ರು ಮಾಡ್ಕೋಬಹುದು. ಹೆಂಗಿದೆ ನೋಡಿ, ಲೈಕ್ ಆಯ್ತು, 100% ಲೈಕ್ ಆಯ್ತು. ಸೂಪರ್ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿಯಿಂದ ಜಸ್ಟ್ 80 ಫೀಟ್ ರೋಡ್ ಪ್ಯಾರಲರ್ ಅಲ್ಲಿ ನಮ್ಗೆ ತುಂಬಾ ಹತ್ರದಲ್ಲಿದೆ. 80 ಫೀಟ್ ಪ್ಯಾರಲರ್ ಅಲ್ಲಿ ನಮ್ಗೆ ಈ ಮನೆ ಬರುತ್ತೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನಮ್ಗೆ ಡಿಮಾರ್ಟ್, ಟಿ ಜೋನ್ ಕಾಲೇಜು ಕೂಡ ಜಸ್ಟ್ ನಮ್ಗೆ 1.2 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ನಮ್ಗೆ ಒಂದು 4 ಕಿಲೋಮೀಟರ್ ಒಳಗಡೆ ಬರುವಂತದ್ದು. 80 ಅಡಿ ಪಕ್ಕದಲ್ಲಿ ಈ ಮನೆ ಇದೆ. ಇನ್ನ ಸ್ಕೂಲ್ ಬಗ್ಗೆ ಮಾತಾಡೋದಾದ್ರೆ ನಮ್ಗೆ ದಯಾನಂದ ಪಬ್ಲಿಕ್ ಸ್ಕೂಲು, ಜೂಬ್ಲಿ ಸ್ಕೂಲು, NPS ಮತ್ತೆ ಶ್ರೀ ಚೈತನ್ಯ ಇದು ನಮ್ಗೆ ಹತ್ರ ಬರುತ್ತೆ. ಇನ್ನು ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಕಾರ್ಮಲ್ ಅಕಾಡೆಮಿ, ಇನ್ನ BGS ಎಲ್ಲ ನಮ್ಗೆ ಒಂದು 2 ಕಿಲೋಮೀಟರ್ ಒಂದು 3 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಹಾಸ್ಪಿಟಲ್ ಇದೆ. ಜಸ್ಟ್ ಅದು 2 ನಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಇರುವಂತದ್ದು. ದಯಾನಂದ ಸ್ಕೂಲ್ ಕೂಡ ನಮ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ನೋಡೋದಲ್ಲ, ಎಲ್ಲ ಕಂಪ್ಲೀಟ್ ಮಾಡಿ ನಮ್ಗೆ ಕೊಟ್ಟಿರುವಂತದ್ದು ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಸೂಪರ್ ಅಂದ್ರೆ ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಮನೆ ಈ ಮನೆ ಆಗಿದೆ. ಈ ಮನೆ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಜೊತೆಗೆ ಈ ಮನೆ ಡೀಟೇಲ್ಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನೋಡ್ಕೊಬಹುದು. ಇಲ್ಲಾಂದ್ರೆ ಗೊತ್ತಾಗಿಲ್ಲ ನನಗೆ ಕಾಲ್ ಆದ್ರೂ ಮೆಸೇಜ್ ಅನ್ನು ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ಬೋದು. ಈ ಮನೆ ಏನಾದ್ರು ನೋಡ್ಬೇಕು ಅಂದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ದು ಯಾವ್ದನ ಪ್ರಾಪರ್ಟಿಗಳು ಸೇಲ್ಗಿದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಅದ್ಭುತವಾಗಿರುವಂತಹ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.